ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿನ ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆಗೆ ಸೂಪರ್ ಆಗಿರುತ್ತೆ. ಮತ್ತು ಇದನ್ನು ಮಾಡೋದಕ್ಕೆ ಹೆಚ್ಚು ಟೈಮ್ ಕೂಡ ಬೇಡ. ಬೇಕು ಅಂದ ತಕ್ಷಣ ಕಮ್ಮಿ ಸಾಮಗ್ರಿಲಿ 5 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ಹಾಗಿದ್ರೆ ಬನ್ನಿ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿನ ಹೇಗೆ ಮಾಡೋದು ನೋಡೋಣ. ಇದನ್ನು ಮಾಡೋದಕ್ಕೆ ಅರ್ಧ kg ಆಗುವಷ್ಟು ತೆಳು ಮಂಡಕ್ಕಿನ ತಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ 2 ಅವರು ಒಣಗಿಸ್ಕೊಂಡು ತಗೊಂಡಿದ್ದೀನಿ. ಇದು ಗರ್ಗರಿಯಾಗಿದ್ರೇ ರುಚಿ ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಒಣಗಿಸಿದ್ದೀವಿ ಅಂತ ಹೇಳಿ ಹಾಗೆ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಸೇರಿಸಿ ತುಂಬ ಕಡಿಮೆ ಉರಿ ಇಟ್ಕೊಂಡು 3-4 ನಿಮಿಷ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಹುರಿಬೇಕು. ಆ ಮಂಡಕ್ಕಿ ಎಲ್ಲ ಬಿಸಿ ಆದರೆ ತಣ್ಣಗಾದ ಮೇಲೆ ಗರಿಗರಿ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ ಅದು ಹೇಗೆ ಗರಿಗರಿಯಾಗಿ ಪುಡಿ ಆಗುತ್ತೆ ಅಂತ ಹೇಳಿ. ಈಗ ನೋಡಿ, ಒಂದು 3-4 ನಿಮಿಷ ಚೆನ್ನಾಗಿ ಕಡಿಮೆ ಉರಿನಲ್ಲಿ ಹುರಿದಿದ್ದೀನಿ. ಮಂಡಕ್ಕಿ ತುಂಬ ಗರಿಗರಿಯಾಗಿದೆ. ಈಗ ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಇದಾದ ನಂತರ ಅರ್ಧ ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡಲೆನ ತಗೊಂಡಿದ್ದೀನಿ. ನಾನು ಪುಟಾಣಿ ಅಂದ ತಕ್ಷಣ ಹಾಗಂದರೆ ಏನು ಅಂತ ಸುಮಾರು ಜನ ಕೇಳ್ತೀರಾ. ನಾವು ಹುರಿಗಡಲೆಗೆ ಪುಟಾಣಿ ಅಂತ ಕರಿತೀವಿ. ಇದನ್ನು ಮಿಕ್ಸಿನಲ್ಲಿ ಸೇರಿಸಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ನಂತರ ಅದೇ ಪಾತ್ರೆಗೆ 3-4 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ನಂತರ 1 ಕಪ್ ಆಗುವಷ್ಟು ಶೇಂಗಾ ಇಷ್ಟು ಹಾಕಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತಗೊಳ್ಳಿ. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೇ ಅರ್ಧ ಕಪ್ ಆಗುವಷ್ಟು ಪುಟಾಣಿನ ಸೇರಿಸ್ತಾ ಇದ್ದೀನಿ. ಇವೆರಡನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಗರಿಗರಿ ಆಗೋವರೆಗೂ ಫ್ರೈ ಮಾಡಿ ಮಂಡಕ್ಕಿನ ಹಾಕಿಟ್ಟಿದ್ವಲ್ಲ ಅದೇ ಪಾತ್ರೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದಾದ ನಂತರ ಇದೇ ಪಾತ್ರೆಗೆ 1 ಚಮಚ ಆಗುವಷ್ಟು ಸಾಸಿವೆ, 1 ಚಮಚ ಆಗುವಷ್ಟು ಜೀರಿಗೆ, 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ. ಲೈಟಾಗಿ ಸಿಪ್ಪೆ ತೆಗಿಬೇಕು, ಪೂರ್ತಿಯಾಗಿ ಸಿಪ್ಪೆನ ತೆಗಿಬಾರ್ದು. ಸ್ವಲ್ಪ ಸಿಪ್ಪೆ ಹಾಗೆ ಇರಬೇಕು. ಈ ಮಂಡಕ್ಕಿಗೆ ಬೆಳ್ಳುಳ್ಳಿನ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಒಂದು ಮಟ್ಟಿಗೆ ಫ್ರೈ ಆದ ನಂತರ 7-8 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಕೂಡ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಅರ್ಧ ಚಮಚ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ ಬದಲಾಗಿ ಕೊನೆಯಲ್ಲಿ ಸಕ್ಕರೆ ಪುಡಿನ ಕೂಡ ಉಪಯೋಗಿಸ್ತಾರೆ. ಆದರೆ ನಾನು ಸಕ್ಕರೆನೇ ಹಾಕ್ತೀನಿ. ನಿಮಗೆ ಸಕ್ಕರೆ ಡೈರೆಕ್ಟಾಗಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಪುಡಿ ಕೂಡ ಮಾಡಿ ಉಪಯೋಗಿಸ್ಬೋದು. ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೇ ಮಂಡಕ್ಕಿ ಮತ್ತು ಶೇಂಗಾ ಪುಟಾಣಿ ಎಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಮಂಡಕ್ಕಿನೂ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಆ್ಯಡ್ ಮಾಡ್ಕೊಳ್ಳಿ. ನಾನು ತಗೊಂಡಿರೋ ಮಂಡಕ್ಕಿಲಿ ಒಂದು ಸ್ವಲ್ಪ ಹಾಗೆ ಉಳಿತು. ಎಲ್ಲನೂ ಹಾಕಿಬಿಟ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳೋದಿಲ್ಲ. ಈ ಥರ ಮಿಕ್ಸ್ ಮಾಡೋವಾಗ ನಂಗೆ ಅನ್ನಿಸ್ತು ಒಗ್ಗರಣೆಗೆ ಕರಿಬೇವು ಹಾಕೇ ಇಲ್ಲ ಅಂತ, ಮರ್ತೋಗ್ಬಿಟ್ಟೆ ನಾನು. ಹಾಗಾಗಿ ಬೇರೆ ಒಂದು ತಡ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಚೂರು ಎಣ್ಣೆ ಹಾಕಿ 2-3 ಕಡ್ಡಿ ಕರಿಬೇವನ್ನು ಸೇರಿಸಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ವಿ ನೋಡಿ, ಅದಾದಮೇಲೆ ಕರಿಬೇವನ್ನು ಸೇರಿಸಿ ಗರಿ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಪುಟಾಣಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ 2.5 ಚಮಚ ಆಗುವಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿನ ಸೇರಿಸೋದಾದರೆ ಈ ಪುಟಾಣಿ ಹಿಟ್ಟಿನ ಜೊತೆನೇ ಸೇರಿಸಿ ಮಿಕ್ಸ್ ಮಾಡಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ರೆಡಿ ಆಯಿತು. ಇದನ್ನು ಸ್ಟ್ರೀಟ್ ಸ್ಟೈಲಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಖಾರ ಮಿಕ್ಸ್ಚರು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಿಂಬೆ ರಸ ಜೊತೆಗೆ ತಿಂದರೆ ಸೂಪರ್ ಆಗಿರುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.